ಸಂತೋಷ್ ಲಾಡ್ ಅವರು ಭ್ರಷ್ಟಾಚಾರವನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಒಂದಷ್ಟು ಹೊಸ ಹೊಸ ಯೋಜನೆಗಳನ್ನ ಕಾರ್ಮಿಕರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದೇ ನಿಜವಾಗ್ಲೂ ಕಾರ್ಮಿಕರಿಗೆ ತಲುಪ್ತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಇದೆಯಾ ತಮ್ಮ ಕೆಲಸದಲ್ಲಿ? ಈ ಕೆಲಸದಲ್ಲಿ ಯಾರು ಶ್ರೀಮಂತರಾಗಲ್ಲ ಮತ್ತು ಬೇರೆ ಏನು ಮಾಡ್ಬೇಕಾದ್ರೂ ಸಾಲ ಮಾಡಲ್ಲ. ಇದು ಪಕ್ಕ ಕಟ್ಟಡ ಕಾರ್ಮಿಕರು ಅಂತ ಏನು ಪ್ರೂಫ್ ಕೊಡ್ತಾರೆ ಇವರು? ಸೊ ಸೇಫ್ಟಿ ಹೇಗೆ ಅಂತ? ಸೇಫ್ಟಿ ಮಾತ್ರ ಭಾಳ ಕಮ್ಮಿ ರೀ, ಮಿಷನ್ ವರ್ಕ್ ಇರಬೇಕಾದ ಅವ್ರು ಎಲ್ಲ ಹೇಳ್ತಾರೆ ಹ್ಯಾಂಡ್ ಗ್ಲೌಸ್ ಕೊಡ್ತಾರೆ, ಅವೆಲ್ಲ ಇಲ್ಲಿ ನಡೆಯಲ್ಲ ಸರ್. ಈಗ ಸಂತೋಷ್ ಲಾಡ್ ಅವರು ಸಚಿವರಾಗಿ ಈಗ 1.5 ವರ್ಷ ಆಗಿದೆ. ಅವ್ರು ಮಾಡ್ತಾ ಇರುವಂತ ವರ್ಕ್ ಬಗ್ಗೆ ಏನಂತ ಹೇಳ್ತೀವಿ? ಕಾರ್ಮಿಕ ಇಲಾಖೆ ಮಾಡ್ತಾರೆ ಕೆಲಸ ಇರೋಣಗಿಲ್ರಿ, ಅದೇ ಪರಿಹಾರ ಕೊಡ್ತಾರೆ, ಅದೇನಿಲ್ಲ. ಸೊ ಈಗ ಲೇಬರ್ ಕಾರ್ಡ್ ತಮ್ಗೆ ಸಿಕ್ಕಿದ್ಯಾ? ನನಗೆ ಮಾತ್ರ 1-2 ಸಲ ಕಿಟ್ ಕೊಟ್ಟಿದ್ದಾರೆ, ಲೇಬರ್ ಕಿಟ್. ಸಂತೋಷ್ ಲಾಡ್ ಅವ್ರು ಮಾಡ್ತಿರೋ ಕೆಲಸಗಳು ತಮಗೆ ರೀಚ್ ಆಗ್ತಾ ಇದೆಯಾ? ಪ್ರತಿಯೊಂದು ಸ್ಟ್ರಿಕ್ ಮಾಡ್ತಾ ಇದ್ದಾರೆ. ಈಗ ಅವ್ರದ್ದು ವಿಚಾರ ಏನಿಲ್ಲ, ಪ್ರತಿಯೊಬ್ಬರಿಗೆ ಕಾರ್ಮಿಕರು ಮುಟ್ಟಬೇಕಂತ ತಿಳ್ಕೊಂಡು ಅವ್ರ ತಲೆಯಲ್ಲಿದೆ. ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾದ ಬಳಿಕ ಮೊದಲನೇದಾಗಿ ಈ ಒಂದು ಇಲಾಖೆಯಲ್ಲಿ ಇರುವಂತಹ ಒಂದಷ್ಟು ಲೂಪ್ ಹೋಲ್ಸ್ ಗಳನ್ನ ಸರಿ ಮಾಡುವಂತ, ಭ್ರಷ್ಟಾಚಾರವನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಒಂದಷ್ಟು ಕಾರ್ಮಿಕರಿಗೆ, ಅಂದ್ರೆ ಈ ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಎಷ್ಟೋ ವರ್ಗದ ಕಾರ್ಮಿಕರು ಮಿಸ್ ಆಗಿದ್ರು, ಅವರೆಲ್ಲರೂ ಕೂಡ ಸೇರಿಸಿ ಒಂದಷ್ಟು ಹೊಸ ಹೊಸ ಯೋಜನೆಗಳನ್ನ ಕಾರ್ಮಿಕರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಂದು ಬ್ರೋಷರ್ಸ್ ಕೂಡ ನನ್ನ ಜೊತೆಗಿದೆ. ಇದರಲ್ಲಿ ಸುಮಾರು 23 ಅಸಂಘಟಿತ ಕಾರ್ಮಿಕರ ವಲಯದ ಅವರು ಯಾರ್ಯಾರು ಬರ್ತಾರೆ ಅನ್ನುವಂಥ ಜೊತೆಗೆ ಏನೆಲ್ಲ ಯೋಜನೆಗಳಿದೆ ಅನ್ನುವಂಥ ಬ್ರೋಷರ್ಸ್ ಅನ್ನ ಕೂಡ ಈಗ ಬಿಡುಗಡೆ ಮಾಡಿರುವಂಥದ್ದು. ಆಕ್ಚುಲಿ ಏನೋ ಇವೆಲ್ಲವೂ ಕೂಡ ಹೇಳೋದಕ್ಕೆ ಅಥವಾ ಬ್ರೋಷರ್ಸ್ ಬಿಡುಗಡೆ ಮಾಡೋದಕ್ಕೆ ಓಕೆ, ಆದರೆ ನಿಜವಾಗ್ಲೂ ಕಾರ್ಮಿಕರಿಗೆ ತಲುಪ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಸೊ ಇದನ್ನ ಖುದ್ದು ನಾವೀಗ ಒಂದು ಗ್ರೌಂಡ್ ರಿಪೋರ್ಟ್ ಮೂಲಕ ಕಾರ್ಮಿಕರಿಗೆ ಈ ಕಾರ್ಮಿಕ ಇಲಾಖೆ ಯೋಜನೆ ತಲುಪ್ತಾ ಇದೆಯಾ ಇಲ್ವಾ, ತಲುಪಿದ್ರೆ ಏನೇನು ಲಾಭಗಳಾಗಿದೆ, ತಲುಪಿಲ್ಲ ಅಂದ್ರೆ ಯಾಕೆ ತಲುಪಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ಸೋಣ. ಈಗ ನಾವು ಸದ್ಯ ಬೆಳಗಾವಿನಲ್ಲಿ ಇದ್ದೀವಿ. ಸೊ ಬೆಳಗಾವಿನಲ್ಲಿ ಒಂದು ವರ್ಕ್ ನಡೀತಾ ಇದೆ, ಇಲ್ಲಿ ಟೈಲ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಸರ್ ತಮ್ಮ ಹೆಸರೇನು ಸರ್? ಸಿದ್ಲಿಂಗಯ್ಯ ಅಂತೇಳಿ. ಓಕೆ, ಸಿದ್ಲಿಂಗಯ್ಯ ಅವರೇ, ಎಷ್ಟು ವರ್ಷದಿಂದ ಕೆಲಸವನ್ನು ಮಾಡ್ತಿದ್ದೀರಾ ಇದನ್ನ? ನಾವು ಮಾಡ್ತಾ ಇರೋದು 18 ವರ್ಷದಿಂದ ಮಾಡ್ತಾ ಇದ್ದೇನೆ. 18 ವರ್ಷದಿಂದ. ತೃಪ್ತಿ ಇದೆಯಾ ತಮ್ಮ ಕೆಲಸದಲ್ಲಿ? ಏನು ತೃಪ್ತಿಲಿ ಕಾಂಪಿಟೇಷನ್ ಕೆಲಸ ಇದೆ ಸರ್, ಏನು ಹೇಳ್ಕೊಂಡಂಗಿಲ್ಲ. ಓಕೆ, ತುಂಬಾ ಅದೇನು ಅಂತ ಏನು ಶ್ರೀಮಂತ ಆಗಲ್ಲ ಈ ಕೆಲಸದಲ್ಲಿ, ಯಾರು ಶ್ರೀಮಂತರಾಗಲ್ಲ. ಹೊಟ್ಟೆ ತುಂಬ ಅಷ್ಟೇ, ಹೊಟ್ಟಿಗೆ ಮೆಟ್ಟಿಗೆ ಅಷ್ಟೇ. ಮತ್ತು ಬೇರೆ ಏನು ಮಾಡ್ಬೇಕಾದ್ರೂ ಸಾಲ ಮಾಡಬೇಕು, ಎಷ್ಟೇ ಇದು ಮಾತು ಹೇಳ್ಬೋದು ಅಷ್ಟೇ. ಅದು ಕಂಟಿನ್ಯೂ ಕೆಲಸ ಇರಲ್ಲ, ಇದು ಅದೇ ಸಮಸ್ಯೆ ಆಗೋದು. ಇದು ಗೌಂಡಿ ಕೆಲಸ ಆದ್ರೆ ಕಂಟಿನ್ಯೂ ಕೆಲಸ ಇರುತ್ತೆ, ಇದು ಕಂಟಿನ್ಯೂ ಕೆಲಸ ಇರಲ್ಲ. ಆಯ್ತು, ಬಿಲ್ಡಿಂಗ್ ಒಳಗೆ ಸುಮಾರು 1 ತಿಂಗಳ 2 ತಿಂಗಳು ಮುಗಿತು ಕೆಲಸ, ಮತ್ತೆ ಬೇರೆ ಬಿಲ್ಡಿಂಗ್ ಹೋಗ್ಬೇಕು, ಅಲ್ಲಿ ಹೋಗ್ಲಿ ಅದು ಕಾಂಪಿಟೇಷನ್ ಗಿರಕ್ಕೆ. ಈಗೆಲ್ಲ ಕರೆಕ್ಟ್ ಕೆಲಸ ಮಾಡ್ಕೊಂಡು ಮಾಡಿದ್ರೆ ಏನು ಇರಂಗಿಲ್ಲ. ಇವ್ರು ಸ್ವಲ್ಪ ದಿವ್ಸ ಹೋಗ್ತಾರೆ, ಅವ್ರು ಮಿಸ್ತ್ರಿ ಆಗ್ಬಿಡ್ತಾರೆ, ಅಲ್ಲಿ ಕಿರೇಟ್ ಕೆಡಿಸ್ಕೊಂತ ಹೋಗ್ಬಿಡೋದು. ಹಿಂಗೆಲ್ಲ ತುಂಬಾ ಕಷ್ಟ ಬಿಡುತ್ತೆ ಹೇಳ್ಬೇಕಾದ್ರೆ. ಮಕ್ಕಳು ಅಯ್ಯೋ ತುಂಬಾ ಕಷ್ಟ ಇದೆ ಕಾಂಪಿಟೇಷನ್ ಹೇಳ್ಬೇಕಾದ್ರೆ. ಆದ್ರೂ ಸ್ವಲ್ಪ ಲೇಬರ್ ಪೇಮೆಂಟ್ ಜಾಸ್ತಿ ಇದೆ ಅಲ್ಲ, ಲೇಬರ್ ಸರಿಯಾಗಿ ಕೆಲಸ ಬರ್ತಾ ಇಲ್ಲ ಹೇಳ್ಬೇಕಂದ್ರೆ, ಅದೊಂದು ಕಷ್ಟ ಇದೆ ಹೇಳ್ಬೇಕಾದ್ರೆ. ಮತ್ತೆ ಬೇರೆ ಹೇಳ್ಬೇಕಾದ್ರೆ ಕಾರ್ಮಿಕ ಇಲಾಖೆ ಮಾಡ್ತಾರೆ ಕೆಲಸ ಇರೋಣಗಿಲ್ರಿ, ಆದ್ರೂ ಮಕ್ಳಿಗೆ ಸ್ಕಾಲರ್ಶಿಪ್ ಎಲ್ಲ ಕೊಡೋದು ಸ್ವಲ್ಪ ಭಾಳ ವಿಳಂಬ ಆಗಿದೆ. ಅದು ಪರಿಶೀಲನೆ ಮಾಡಿ ಕೊಡಬೇಕಲ್ರಿ ಅವರು. ಆದ್ರೂ ಹೇಳ್ಬೇಕಾದ್ರೆ ಆನಂತರ ನಂದು ಬೇಡಿಕೆ ಏನಂದ್ರೆ, ಪ್ರತಿಯೊಂದು ಬಿಲ್ಡಿಂಗ್ ಒಳಗ ಇವರು ಕಾರ್ಮಿಕರ ಇಲಾಖೆ ಮತ್ತು ಆಫೀಸರ್ಸ್ ಖುದ್ದಾಗಿ ಹೋಗ್ಬೇಕಲ್ಲಿ, ಖುದ್ದಾಗಿ ಹೋಗಿ ಯಾರು ಕಾರ್ಮಿಕರು ಅದಾರ ಅವ್ರನ್ನ ಕಷ್ಟಗಳನ್ನು ಸರಿ ಕೇಳಬೇಕು. ಅಲ್ಲೆಲ್ಲ ಸರಿಯಾಗಿ ವ್ಯವಸ್ಥೆ ಇರಂಗಿಲ್ಲ. ಈಗ ನೋಡಿ ಸೇಫ್ಟಿ ಅಲ್ಲಿ ನೋಡಿ ಸ್ವಲ್ಪ ಕೂಡ ಇಲ್ಲಿ, ಹಿಂಗಾಗಿ ಅದ್ರ ಬಗ್ಗೆ ಗಮನಿಸ್ಬೇಕು. ಆನಂತರ ಅಲ್ಲಿ ಏನೋ ಕೂಡ ಸರಿಯಾಗಿ ಅವ್ರ ಕಾರ್ಮಿಕರಿಗೆ ಮುಟ್ಟಬೇಕಂತ ವ್ಯವಸ್ಥೆ ಮಾಡ್ಬೇಕು ಹೇಳ್ಬೇಕಾದ್ರೆ. ಇವ್ರೇನ್ ಮಾಡ್ತಾರೆ, ಅಲ್ಲಿ ದೂರ ಕೇಳಿ ಅದನ್ನ ಸರಿಯಾಗಿ ಮುಟ್ಸೋಂಗಿಲ್ಲ ಹೇಳ್ಬೇಕಾದ್ರೆ. ಈಗ ಸರ್, ಕಾರ್ಮಿಕ ಇಲಾಖೆಯಿಂದ ಸಾಕಷ್ಟು ಯೋಜನೆಗಳಿದೆ. ಆ ಲೇಬರ್ ಕಾರ್ಡ್ ಇಂದ ಹಿಡಿದು ಆ ಲೇಬರ್ ಕಾರ್ಡ್ ತಗೊಳ್ಳೋ ಮೂಲಕ ನೀವು ಸದಸ್ಯರಾಗ್ತೀರಿ. ಸೊ ಈಗ ಲೇಬರ್ ಕಾರ್ಡ್ ತಮ್ಗೆ ಸಿಕ್ಕಿದ್ಯಾ? ಏನೇನು ಈ ಉಪಯೋಗಗಳನ್ನ ಪಡ್ಕೊಂಡಿದ್ದೀರಿ ಸರ್ ತಾವು? ನನಗೆ ಮಾತ್ರ 1-2 ಸಲ ಕಿಟ್ ಕೊಟ್ಟಿದ್ದಾರೆ, ಲೇಬರ್ ಕಿಟ್. ಆನಂತರ ಮಕ್ಕಳಿಗೆ ಒಂದ್ಸಲ ಸ್ಕಾಲರ್ಶಿಪ್ ಆಗಿದೆ, ಅದು ಬಿಟ್ಟು ಏನಿಲ್ಲ. ಏನ್ರಿ ಆನಂತರ ಒಂದ್ಸಲ ಅದು ಬಿಜೆಪಿ ಸರ್ಕಾರದಿಂದ ಬಸ್ಸಿಗೆ ಒಂದು 3 ತಿಂಗಳು ಬಸ್ ಕೊಟ್ಟಿದ್ರು, ಅಷ್ಟು ಬಿತ್ತು ಮತ್ತೇನಿಲ್ಲ. ಈಗ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿದ್ದಾರೆ. ಒಂದಷ್ಟು ಯಾವ ರೀತಿಯಾಗಿ ನಿಮ್ ತರ ವರ್ಕ್ ಮಾಡುವಂತ ಎಷ್ಟೋ ಒಂದು ವಲಯದ ಬೇರೆ ಬೇರೆ ವಲಯದಲ್ಲಿರುವಂತವರೆಲ್ಲ ಸೇರ್ಕೊಂಡಿರಲಿಲ್ಲ. ಎಲ್ಲರೂ ಕೂಡ 23 ವಲಯ ಅಂತೇಳಿ ಮಾಡಿದ್ದಾರೆ ಅಸಂಘಟಿತರಂತ. ಅದ್ರ ಜೊತೆಗೆ ಒಂದಷ್ಟು ಯೋಜನೆಗಳೆಲ್ಲ ಮಾಡ್ತಿದ್ದಾರೆ. ಸೊ ಏನ್ ಅಟ್ಲೀಸ್ಟ್ ಸಂತೋಷ್ ಲಾಡ್ ಅವ್ರು ಮಾಡ್ತಿರೋ ಕೆಲಸಗಳು ತಮ್ಗೆ ರೀಚ್ ಆಗ್ತಾ ಇದೆಯಾ? ತಮ್ಮ ಒಪಿನಿಯನ್ ಏನಂತೀರಾ ಸರ್? ಏನಿಲ್ಲ, ಅವರು ಕೆಲಸ ಕರೆಕ್ಟ್ ಬರ್ತಾ ಇದ್ದಾರೆ ಅವರು. ಆನಂತರ ಪ್ರತಿಯೊಂದು ಸ್ಟ್ರಿಕ್ ಮಾಡ್ತಾ ಇದ್ದಾರೆ. ಈಗ ಅವ್ರದ್ದು ವಿಚಾರ ಏನಿಲ್ಲ, ಪ್ರತಿಯೊಬ್ಬರಿಗೆ ಕಾರ್ಮಿಕರು ಮುಟ್ಟಬೇಕಂತ ತಿಳ್ಕೊಂಡು ಅವ್ರ ತಲೆಯಲ್ಲಿದೆ.
ಹೌದು ಹಂಗಾಗಬೇಕಂದ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಸುಮ್ಮನೆ ಎಲ್ಲೆಲ್ಲೇ ಹೋಗ್ಬಿಡೋದು ಹೊಂಟು ಬಿಡತ್ರಿ ಇವಾಗ ಅದು ಪಕ್ಕ ಕಾರ್ಮಿಕರು ಮುಟ್ಟಬೇಕಾದ ಅದು ಇನ್ನೂ ಕೂಡ ಸ್ಟ್ರೈಕ್ ಆದ್ರೂ ಭಾಳ ಸಂತೋಷ ನನಗೇನು ಪಕ್ಕ ಕಾರ್ಮಿಕರು ಮುಟ್ಟಬೇಕಾಯ್ತು ಅವ್ರ ಕಷ್ಟಗಳನ್ನು ಇವ್ರು ಭಾಗವಹಿಸ್ಬೇಕಾಯ್ತು ಮತ್ತೇನು ಅವ್ರಿಗೆ. ಈಗ ತಾವೇನ್ ಹೇಳಿದ್ರೆ ಸರ್, ಫಸ್ಟ್ ಅವರು ಕನ್ಸಿಡರ್ ಮಾಡಿದ್ದೆ ಇದನ್ನ ನಾವು ಹೊಡೆದಾಗೆ. ಫಸ್ಟ್ ಯಾರ್ಯಾರು, ಯಾಕೆಂದ್ರೆ ನಿಮ್ಗೆ ಲಕ್ಷಾಂತರ ಕಾರ್ಡ್ಗಳನ್ನ ಯಾರು ಲೇಬರ್ ಅಂದ್ರೆ ಈ ಕೆಲಸ ಅವರಲ್ಲ, ಯಾರು ಕಾರ್ಮಿಕರಲ್ಲ ಅಂತವ್ರಿಗೆಲ್ಲ ಲಕ್ಷಾಂತರ ಕಾರ್ಡ್ಗಳು ಹೋಗಿತ್ತು. ಫಸ್ಟ್ ಮಾಡಿ ಅದನ್ನ ಸ್ಟಾಪ್ ಮಾಡಿದ್ರು. ಅದು ವಿಚಾರ ತಮ್ಮ ಗಮನಕ್ಕಿದೆಯಾ ಸರ್? ಗಮನಕ್ಕಿದೆ ಹೇಳ್ಬೇಕಾದ್ರೆ ಫಸ್ಟ್ ಮತ್ತೆ ಇವರ ಹಿಂದಿನ ಸರ್ಕಾರ ಕೊಟ್ಟಿದ್ರು, ಪರ್ಮಿಷನ್ ಕೊಟ್ಟಿದ್ರು. ಬೇರೆ ಬೇರೆ ಧರ್ಮ ಸಂಘದಾಗ ಎಲ್ಲ ಕಡೆ ಪರ್ಮಿಷನ್ ಕೊಟ್ಬಿಟ್ರು. ಮತ್ತು ಅವರು ಸ್ವಲ್ಪ ದಿವಸ ಈಗ ನೋಡ್ರಿ ಏನಾಗತ್ತೆ ಅಂದ್ರೆ ಕಾರ್ಮಿಕರು ಅಂತೇಳಿ ಬಿಲ್ಡಿಂಗ್ ಕೆಲಸಕ್ಕೆ ಹೋಗ್ತಾರೆ. ಸ್ವಲ್ಪ ದಿವಸಕ್ಕೆ ಕೆಲಸಕ್ಕೆ ಇರಂಗಿಲ್ಲ. ಮತ್ತೆ ಅಲ್ಲಿ ಕೃಷಿ ಕೆಲಸ ಹೋಗ್ತಾರ, ಅಲ್ಲಿ ಕೆಲಸಕ್ಕೆ ಅಲ್ಲಿ ಕಂಟಿನ್ಯೂ ಕೆಲಸ ಆಗುತ್ತೆ. ಅಲ್ಲಿ ಓಡ್ಲಿ ಮತ್ತೆ ಇಲ್ಲಿ ಬರ್ತಾರ. ಕಂಟಿನ್ಯೂ ಕೆಲಸ ಏನಲ್ರಿ ಇದು ಪಕ್ಕ ಕಟ್ಟಡ ಕಾರ್ಮಿಕರು ಅಂತ ಏನ್ ಪ್ರೂಫ್ ಕೊಡ್ತಾರೆ ಇವರು? ಬೇಕಲ್ಲ ಪ್ರೂಫ್ ಬೇಕಲ್ಲ. ಕಂಟಿನ್ಯೂ ಕೆಲಸ ಇರಂಗಿಲ್ಲ ಅಲ್ಲಿ. ಒಂದು ಕಂಪ್ನಿ ಅಂತ ಕಂಟಿನ್ಯೂ ಕೆಲಸಕ್ಕೆ ಹೋಗ್ಬೋದು, ಕೊಡ್ತಾರೆ. ಅದು ಇಲ್ಲ ಏನಿಲ್ಲ. ಹೆಂಗ ಕಟ್ಟಡ ಕಾರ್ಮಿಕರು ಇವ್ರನ್ನ ಕಂಟಿನ್ಯೂ ಗುರುತಿಸೋದು? ಒಂದು ವಾರ ಹೋಗ್ಬಿಟ್ರೆ ಅಲ್ಲಿ ಕಾರ್ಡ್ ಮಾಡಿಸ್ಕೊಂತಾರೆ ಪಾಪ, ಅವ್ರದೇನು ಸಮಸ್ಯೆ ಇರಂಗಿಲ್ಲ. ಆನಂತರ ಕೃಷಿ ಕೆಲಸ ಹೋಗ್ತಾರೆ, ಮನೆಯಲ್ಲಿ ಸ್ವಲ್ಪ ಹೊಲ ಮಾಡ್ಕೊಂಡಿರ್ತಾರ. ಅಲ್ಲಿ ಒಳ್ಳೆ ನೀವು ಕೃಷಿ ಕಾರ್ಮಿಕ ತಿಳ್ಕೊಂಡು ಕಾರ್ಡ್ ರಿಜೆಕ್ಟ್ ಮಾಡೋದು ಅದೊಂದು ಕೂಡ ನಡ್ಬಿಟ್ಟೈತೆ. ಒಂದು ಕಾರ್ಡೇ ಕಡೆ ಕೊಟ್ರೆ ಅದೊಂದ ಮೇಲೆ ಏನೋ ಮಾಡ್ಬೋದು ಹೇಳ್ಬೇಕಾದ್ರೆ. ಅದೇ ಭಾಳ ಬಿಡತ್ತೆ ಹೇಳ್ಬೇಕಾದ್ರೆ. ಕನ್ಫರ್ಮ್ ಕನ್ಫ್ಯೂಸ್ ಆಗ್ಬಿಡತ್ತೆ. ಇವ್ರ ಕಾರ್ಮಿಕರು ಯಾರು, ಕೃಷಿ ಕಾರ್ಮಿಕರು ಯಾರು ಗೊತ್ತಾಗ್ತಾ ಇಲ್ಲ ಹೇಳ್ಬೇಕಾದ್ರೆ. ಅದನ್ನ ಕೂಡ ಸ್ವಲ್ಪ ಇವರು ಅದನ್ನ ಏನಾರ ಒಂದು ಸರಿ ಮಾಡುವಂತ ವ್ಯವಸ್ಥೆ ಆಗ್ಬೇಕು. ಸರ್, ಈಗ ನೀವು ಒಂದ್ ಪಾಯಿಂಟ್ ಅನ್ನ ಹೇಳಿದ್ರಿ, ಏನಂದ್ರೆ ಅಧಿಕಾರಿಗಳು ಈ ಯೋಜನೆಯನ್ನು ಸರ್ಕಾರಗಳು ಮಿನಿಸ್ಟ್ರು ಮಾಡ್ತಾರೆ, ಅದನ್ನ ಜನರಿಗೆ ನಿಮ್ಮಂತವ್ರಿಗೆ ಕಾರ್ಮಿಕರಿಗೆ ಮುಟ್ಸುವಂತ ಕೆಲಸ ಅಧಿಕಾರಿಗಳಿಂದ ಆಗ್ಬೇಕು. ಎಲ್ಲೋ AC ರೂಮ್ ಅಲ್ಲಿ ಕೂತ್ಕೊಂಡು ಅಧಿಕಾರಿಗಳು ಇವ್ರಿಗೆ ಹೋಗಿದ್ಯಾ ಇಲ್ವಾ ಅಂತ ಮಾನಿಟರ್ ಮಾಡಕ್ ಆಗತ್ತಾ ಅಂತವ್ರು ನೀವೇನ್ ಹೇಳ್ತೀರಿ? ಏನ್ ಮಾಡ್ಬೇಕು ಅವ್ರು? ನಾನು ಹೇಳಿದ್ರು ಸರ್, ಅದೊಂದು ಆಫೀಸ್ ಟೀಮ್ ಅಂತ ಇವತ್ತಿಗೆ ನಾವೊಂದು ತಾಲೂಕ್ ಬೇಸ್ ಒಳ್ಳೆ ಮಂಡಲ್ ಬೇಸ್ ಅಲ್ಲಿ ಹೋಗಿ ಗಮನಿಸ್ಬೇಕು ಎಲ್ಲಾರನ್ನು. ಏನ್ ಹೋಗಿ ಪ್ರತಿ ಊರಾಗ ಖುದ್ದಾಗಿ ಒಂದು ವಾರಕ್ಕೆ 1-2 ಸಲ ವಿಸಿಟ್ ಕೊಡಬೇಕು ಆಫೀಸರ್ಸ್ ಮತ್ತು ಇವ್ರ ಮೇನ್ ಅಧಿಕಾರಿಗಳು ಹೋಗಿ ಎಲ್ಲ ಸರಿ ಹಾಕೊಂತ ಹೋಗತ್ತದು. ಏನ್ರಿ ಇವರು ಇತರ ಮೇಲೆ ಬಿಡ್ತಾರಲ್ರಿ, ಅವ್ರು ಅಷ್ಟೊಂದು ಇದು ಮಾಡಂಗ್ ಹೇಳ್ಬೇಕಾದ್ರೆ ಏನ್ರಿ ಖುದ್ದಾಗಿ ಅಧಿಕಾರಿ ಹೋಗ್ಬೇಕು. ತಿಂಗಳಿಗೆ 1-2 ಸಲ ವಿಸಿಟ್ ಕೊಡಬೇಕು ಅನಿಸಿದ್ದು ನನ್ನೊಂದು ಅದು ಅನಿಸಿಕೆ ಹೇಳ್ಬೇಕಾದ್ರೆ. ಅಲ್ಲಿ ಅವ್ರಿಗೆ ವರ್ಕ್ ಮಾಡ್ತಾರೆ, ಬಟ್ ಏನಂತ ನಾನು ಅವ್ರಲ್ಲೂ ಒಟ್ಟು ಅದು ಬರ್ಬೇಕು. ಅವ್ರು ಬಂದು ಇಲ್ಲಿ ಕಾರ್ಮಿಕ ಕಷ್ಟ ಏನೋ ಗೊತ್ತಾಗತ್ತೆ ಹೇಳ್ಬೇಕಾದ್ರೆ. ಇಲ್ಲಿ ನೋಡ್ರಿ ಅವ್ರದ್ದು ಸಿಮೆಂಟಿಂದ ಅದು ಧೂಳ ತಿಂದು ಅವ್ರ ಪರಿಸ್ಥಿತಿ ಹೆಂಗತ್ತಂದ್ರೆ 50-60 ವರ್ಷಕ್ಕೆ ಅವ್ರದ್ದು ಸಂತೆ ಮುಗ್ಬಿಟ್ರೆ ಹೇಳ್ಬೇಕಾದ್ರೆ. ನೋಡ್ತಲ್ಲ ಈ ನಮ್ಮಲ್ಲಿ ಧೂಳ ತುಂಬಿಟ್ಟಂತ ನಮ್ಮ ಆರೋಗ್ಯದ ಬಗ್ಗೆನೂ ಸರಿ ಈಗ ಇದಾರೆ ಹೇಳ್ಬೇಕಾದ್ರೆ. ಸರಿಯಾಗಿ ಫುಡ್ ಸಿಗಲ್ಲ ನಮ್ಗೆ. ಹೆಚ್ಚಿಗೆ ನಾವು ದುಡಿಬೇಕಂತೀವಿ, ಅದು ಫುಲ್ ಹಾರ್ಡ್ ವರ್ಕ್ ಇದು. ಸಿಮೆಂಟ್ ಅವ್ರ ವರ್ಕ್ ಸಿಕ್ಕಾಬಿಟ್ಟು ಹಾರ್ಡ್ ವರ್ಕ್ ಹೇಳ್ಬೇಕಾದ್ರೆ. ಹಿಂಗಾಗಿ ಟೈಮ್ ಟು ನಮ್ಗೆ ಊಟ ಇರಂಗೆ ಎಲ್ಲಿ ಮಾಡ್ಬೇಕನ್ನೋಂಗೆ ಇರಂಗಿಲ್ಲ. ಕಮ್ಮಿ ಕೆಲಸ ಹಿಡ್ಕೊಂಡಿರ್ತೀವಿ. ಹಿಂಗಾಗಿ ಎಲ್ರಿಗೂ ಮಾಡ್ಬೇಕಂತೀವಿ. ಏನೋ ಒಂದು ಮಳೆ ಬಂದ ಸಮಸ್ಯೆ ಆಗಿರೈತಿ. ಹಿಂಗಾಗಿ ತುಂಬಾ ಕಷ್ಟ ಐತ್ರಿ ಕಾರ್ಮಿಕರದ್ದು ಬಿಲ್ಡಿಂಗ್ ಕಟ್ಟೋದು. ಈಗ ನೋಡಿ, ಈ ಮಿಷಿನ್ ಅಲ್ಲಿ ವರ್ಕ್ ಮಾಡ್ತೀರಿ ಅಲ್ವಾ? ಹೌದು. ಇದು ಒಂದೊಂದ್ಸರಿ ನಾವು ನೋಡಿದೀವಿ, ಬ್ಲೇಡ್ ಗಳೆಲ್ಲ ಕಟ್ ಆಗಿ ಹೊಡಿಯುತ್ತೆ. ಹೌದು. ಓಕೆನಾ? ಸೊ ಸೇಫ್ಟಿ ಹೇಗೆ ಅಂತ? ಸೇಫ್ಟಿಯಾಗಿ ಮಾತ್ರ ಕಂಪ್ನಿಯರ ಒಂದು ಸಣ್ಣ ಕೊಟ್ಟಿರ್ತಾರೆ ಇಲ್ಲಿ ಬೋರ್ಡ್ರಿ. ಅದೇನಾಗಿದೆ ಇಷ್ಟ ಗ್ಯಾಪ್ ಇರತ್ರಿ, ಅದು ತೆಗೆದ್ರೆ ನಮ್ ಕೆಲಸ ಫಾಸ್ಟ್ ಆಗೋದು. ಏನ್ರಿ ಅದು ಕೂಡ ಫುಲ್ ಡೇಂಜರ್ ಸರ್ ಹೇಳ್ಬೇಕಾದ್ರೆ. ಕಣ್ಣಲ್ಲಿ ಹೊಕ್ಕೈತಿ ಅನ್ನೋದಕ್ಕೆ ಚಸ್ಮಾ ಹಾಕೊಂತೀವಿ, ಕಣ್ಣು ಅದು ಹಾಕೊಂಡ್ರು ಕೂಡ ಧೂಳು ಹೋಗೈತಿ ಕಣ್ಣಲ್ಲಿ. ಸೇಫ್ಟಿ ಮಾತ್ರ ಭಾಳ ಕಮ್ಮಿ ರೀ ಮಿಷನ್ ವರ್ಕ್ ಹೇಳ್ಬೇಕಾದ್ರೆ. ಏನ್ರಿ ಆನಂತರ ಧೂಳ ಕಣ್ಣಿ ಹಳ್ಳು ಸಿಡಿತೇವು, ಆನಂತರ ಬ್ಲೇಡ್ ಸಿಡಿತೈತಿ. ಏನ್ರಿ ಅವ್ರಿಗೆಲ್ಲ ಹೇಳ್ತಾರೆ ಹ್ಯಾಂಡ್ ಬ್ಲೌಸ್ ಕೊಡ್ತಾರ, ಅವೆಲ್ಲ ಇಲ್ಲಿ ನಡೆಯಲ್ಲ ಸರ್. ಏನ್ರಿ ಇವತ್ತ ಒಂದು ಕಂಪ್ನಿ ಕೆಲಸ ಇತ್ತಂದ್ರ ನಾ ಬೆಳಗ್ಗೆ ಅದನ್ನ ಹಾಕೊಂಡು ಅಲ್ಲೇ ಕೆಲಸ ಮಾಡ್ತೀವಿ. ಇವತ್ತು ಈ ಬಿಲ್ಡಿಂಗು ನಾಳೆ ಆ ಬಿಲ್ಡಿಂಗ್. ಅಲ್ಲಿದ್ದಂತ ಇವ್ರು ಕಾರ್ಮಿಕರು ಸರಿಯಾಗಿ ಸಾಮಾನು ಸರಿ ಇಡಂಗಿಲ್ಲ, ಎಲ್ಲೆಲ್ಲಿ ಇಟ್ಟು ಹೋಗ್ಬಿಡ್ತಾರ. ಅವ್ರು ಯಾರೋ ತೊಗೊಂಡು ಹೋಗ್ಬಿಡ್ತಾರ. ಅದೊಂದು ವ್ಯವಸ್ಥೆ ಸರಿ ಇರಲ್ಲ ನಮ್ಮಲ್ಲಿ ಹೇಳ್ಬೇಕಾದ್ರೆ. ಹಿಂಗಾರಿ ಇದು ಹಂಗ ಮಾಡ್ಕೊಂತ ಹೊಂಟೈತಿ. ಅದು ಯಾವಾಗ ಸರಿ ಆಗೋದು ಗೊತ್ತಿಲ್ಲ ಅದು ಹೇಳ್ಬೇಕಾದ್ರೆ. ಈಗ ಇದ್ರಲ್ಲೂ ಕೂಡ ಇಂಥವನ್ನು ಕೂಡ ಅವ್ರು ಕನ್ಸಿಡರ್ ಮಾಡಿದಾರೆ. ಈಗ ನೀವು ಈ ತರ ವರ್ಕ್ ಮಾಡ್ತಿರ್ತೀರಿ, ಇಲ್ಲೋ 4ನೇ ಫ್ಲೋರ್ ಅಲ್ಲಿ ವರ್ಕ್ ಮಾಡ್ತಿರ್ತೀರಿ, ಏನಾದ್ರೂ ಆಗದ್ ಬೇಡ, ಪ್ರಾಣಕ್ಕೆ ಏನಾದ್ರೂ ಅಪಾಯ ಆಯ್ತು ಅಂತಂದ್ರೆ ಅದಕ್ಕೆ ಅಂತ ಪರಿಹಾರ ಇದೆ. ಅದು ಗೊತ್ತಿದೆ ಸರ್? ಗೊತ್ತಿದೆ. ಎಷ್ಟಿದೆ? 5 ಲಕ್ಷ ರೂಪಾಯಿ ಕೊಡ್ತಾರೆ. 5 ಲಕ್ಷ ರೂಪಾಯಿ ಸ್ಮಾರ್ಟ್ ಮೇಲೆ ಇದಾದ್ರೆ. ಅದು ಎಕ್ಸಿಡೆಂಟ್ ಇದೆ ಆಕ್ಚುಲಿ ಹೇಳ್ಬೇಕಾದ್ರೆ. ಇದು ಎಕ್ಸಿಡೆಂಟ್ ಇದು ಕರೆಂಟ್ ಆದ್ರೆ ಕೂಡ ಅದೇ ಪರಿಹಾರ ಕೊಡ್ತಾರೆ. ಅದೇನಿಲ್ಲ, ಏನು ಪಾರ್ಟಿಯಿಂದ ಮತ್ತು ಇವರು ಒಟ್ಟು ಬಂದು ಪರಿಶೀಲನೆ ಮಾಡಿ ಅದೇನತ್ತಲ್ಲ ಕೊಡುವಂತ ವ್ಯವಸ್ಥೆ ಅಂತ ಹೇಳ್ಬೇಕಾದ್ರೆ. ಈಗ ಸಂತೋಷ್ ಲಾಡ್ ಅವರು ಸಚಿವರಾಗಿ ಈಗ 1.5 ವರ್ಷ ಆಗಿದೆ. ಸೊ ತಾವು ಅವ್ರು ಮಾಡ್ತಾ ಇರುವಂತ ವರ್ಕ್ ಬಗ್ಗೆ ಏನಂತ ಹೇಳ್ತೀರಿ ಸರ್? ಸದ್ಯಕ್ಕೆ ಅವರು ಪರಿಹಾರ ಕೊಡೋಕ್ಕಿಂತ ಪರಿಶೀಲನೆ ಮಾಡ್ಕೊಂತಾರ. ಅದು ನಮ್ಗೆ ಸ್ವಲ್ಪ ಸಂತೋಷದ ವಿಚಾರ ರೀ. ಎಲ್ಲ ಕಾಡುಗಳನ್ನು ಪರಿಶೀಲನೆ ಮಾಡಿ ಆನಂತರ ಯಾವ ಕಾರ್ಮಿಕರಲ್ಲ ಅವ್ರಿಗೆ ಅವನ್ನ ಕಾರ್ಡ್ ಬಿಡೋದು, ಇತರಕ್ಕೆ ರದ್ದು ಮಾಡೋದು, ಇದು ಮಾಡಕೊಂತಾರಲ್ಲ. ಹಿಂದಿನ ಸರ್ಕಾರ ಇಲ್ಲಿ ಮಾಡಬೇಕಿತ್ತು, ಅದು ಯಾಕೆ ಮಾಡ್ಲಿಕ್ಕೆ ಬರ್ತಿಲ್ರಿ. ಏನ್ರಿ ಮಾಡ್ರು ಕೂಡ ಎಲ್ಲರಿಗೂ ಗಮನಿಸಿ ಕಟ್ಟಡ ಕಾರ್ಮಿಕ ಕರೆಕ್ಟ್ ಕಾರ್ಡ್ ಮುಡಿಸ್ಬೇಕು ನನ್ನೊಂದು ಬೇಡಿಕೆ, ಮತ್ತೇನಿಲ್ಲ. ಈಗ ಕೊನೆಯದಾಗಿ ಅವರ ಕಾರ್ಯವೈಖರಿ ಬಗ್ಗೆ, ಇಲಾಖೆ ಕಾರ್ಯವೈಖರಿ ಬಗ್ಗೆ 10 ಅಂಕದಲ್ಲಿ
ಸಂತೋಷ್ ಲಾಡ್ ಅವರ ಕೆಲಸಕ್ಕೆ ಎಷ್ಟು ಅಂಕ ಕೊಡ್ತೀರಿ ಸರ್? ಅಂದ್ರೆ ಒಂದ್ ಅಂಕ ಪ್ರಶ್ನೆ ಹೇಳ್ತೀನಿ ರೀ. ಹಾ. ಕಟ್ಟಡ ಕಾರ್ಮಿಕರ ಹ್ಮ್. ಮುಖ್ಯ ಈಗ ಹೇಳಿದ್ನಲ್ಲ ಆಗಲೇ ಹಾ. ಒಂದು 15 ತಿಂಗಳು ಕೆಲಸ ಮಾಡ್ತಾರೆ ಅವ್ರು, ಹ್ಮ್. ಹೊಲ್ದಂಗೆ ಕೆಲಸ ಅಂತ ತಿಳ್ಕೊಂಡು. ಮತ್ತು ಇವ್ರು ಹೊಲ್ದಂಗೆ ಕೆಲಸ ಹಾಕಾರ. ಹ್ಮ್. ಅವರು ಏನೋ ಇವ್ರ ಫೋನ್ ಹಚ್ಚಿ ಕೇಳ್ತಾರೆ ಏನು ಕೆಲಸ ಮಾಡೋದು ತಿಳ್ಕೊಂಡು, ಇಲ್ಲರ ಹೊಲಕ್ಕೆ ಹೋಗಿ ಏನಂದ್ ಬಿಡ್ತಾರೆ. ಹಾ. ಅದನ್ನ ನನಗೆ ಸರಿ ಆಗ್ಬೇಕಾಗಿತ್ತು ಮೊದಲ. ಹೌದು. ಇಲ್ಲೇ ಗೌಂಡಿ ಏನ್ ಮಾಡ್ತಾನೆ ರೀ, ಲೇಬರ್ ಕರ್ಕೊಂಡು ಹೊಲಕ್ಕೆ ಹೋಗ್ತಾನ, ಇದಕ್ಕೆ ಬಿಲ್ಡಿಂಗ್ ಕೆಲಸ ಹೋಗ್ತಾನ, ಹ್ಮ್. ಅಲ್ಲಿ ಕೆಲಸ ಮಾಡ್ತಾರ. ಅದು ಬಿಟ್ಟು ಹೊಲ ಕೆಲಸ ಮಾಡ್ತಾರ. ಹ್ಮ್. ಈಗ ಇವ್ ಕಾರ್ಮಿಕ ಹಂಗೆ ಹಾಕಾನ, ಕೃಷಿ ಕಾರ್ಮಿಕ ಹಂಗೆ ಹಾಕಾನ. ಹಾ, 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 ಹಾ. ಸಂತೋಷ್ ಲಾಡ್ ಸಾಹೇಬ್ರು ಇದನ್ನ ಸರಿ ಮಾಡ್ಬೇಕಾಗಿತ್ತು ನಮಗೆ. ಇದನ್ನ ಸರಿ ಮಾಡ್ಬೇಕು. ಇದಕ್ಕೊಂದು ಏನಾದ್ರು ಒಂದು conclusion ಹಾ ಪರಿಹಾರ ಮಾಡ್ಬೇಕು ಬೇಕು. ಹ್ಮ್. ಇದಕ್ಕೊಂದು ಕಾರ್ಮಿಕರು ಒಂದು ID ಪ್ರೂಫ್ ಕೊಟ್ರೆ ಭಾಳ ಚೆನ್ನಾಗಿರತ್ತೆ ಹೇಳ್ಬೇಕಾದ್ರೆ. ಹ್ಮ್, 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 ಹ್ಮ್. ಎಲ್ಲ ಚಲೋ ಮಾಡಕ್ ಕುಂತಾರ್ರಿ. Okay. ಏನ್ರಿ 10ರಲ್ಲಿ ಒಂದು 5 ಅಂಕಿ ಅಡ್ಡಿ ಇಲ್ಲ. 5 ಅಂಕಿ.